ಡಿ.ಕೆ ಸಾಹೇಬ್ರೆ ಶಿಕ್ಷಣ ಸಚಿವರನ್ನ ಆಯ್ಕೆ ಮಾಡ್ರಿ. ಶಿಕ್ಷಣ ಇಲಾಖೆಗೆ ಸಿಗದಂತಹ ಚುಕ್ಕಾಣಿ ಹತ್ತಾರು ಸಮಸ್ಯೆಗಳಲ್ಲಿ ಉಂಟಾಗ್ತಾ ಇದೆ. ಸಚಿವರೇ ಇಲ್ಲದೆ ಪರದಾಡ್ತಾ ಇರುವಂತಹ ಶಿಕ್ಷಣ ವ್ಯವಸ್ಥೆ. ಸಿಎಂ ಆಗಿ ಡಿ.ಕೆ ಶಿವಕುಮಾರ್ ಈಗ ಪ್ರಮಾಣ ವಚನವನ್ನು ಸ್ವೀಕರಿಸಿ ತಿಂಗಳಾಯ್ತಾ ಬಂತು. ಆದರೂ ಕೂಡ ಡಿ.ಕೆ ಸಾಹೇಬ್ರು ಇನ್ನ ಶಿಕ್ಷಣ ಸಚಿವರನ್ನ ಆಯ್ಕೆ ಮಾಡಿಲ್ಲ. ಶಿಕ್ಷಣ ಇಲಾಖೆಗೆ ಸಿಗದಂತಹ ಚುಕ್ಕಾಣಿ ಸಚಿವರೇ ಇಲ್ಲದೆ ಶಿಕ್ಷಣ ವ್ಯವಸ್ಥೆ ಈಗ ಪರದಾಡ್ತಾ ಇದೆ. ಸಿಎಂ ಆಗಿ ಡಿ.ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿ ಈಗ ತಿಂಗಳಾಯ್ತು. ಆದರೂ ಕೂಡ ಶಿಕ್ಷಣ ಖಾತೆ ಇನ್ನೂ ಖಾಲಿ ಇದೆ. ಒಂದು ತಿಂಗಳಾದರೂ ಕೂಡ ಶಿಕ್ಷಣ ಖಾತೆ ಇನ್ನೂ ಖಾಲಿ ಇದೆ. ಶೈಕ್ಷಣಿಕ ವರ್ಷ ಆರಂಭ ಆಗಿದೆ. ಸಮಸ್ಯೆಗಳು ಒಂದಾ ಎರಡಾ ಇಲ್ಲಿ. ಸದ್ಯ ಸಿಎಂ ಡಿ.ಕೆ ಶಿವಕುಮಾರ್ ಬಳಿಯಲ್ಲೇ ಶಿಕ್ಷಣ ಇಲಾಖೆ ಖಾತೆ ಇರುವಂಥದ್ದು. ದಯಮಾಡಿ ನೀವಾದ್ರೂ ಕಣ್ಬಿಡಿ ಡಿ.ಕೆ ಸಾಹೇಬ್ರೆ. ನೋಡಿ, ಡಿ.ಕೆ ಶಿವಕುಮಾರ್ ಅವರು ಮಂತ್ರಿಯಾಗಿ ಅಂದರೆ ಮುಖ್ಯಮಂತ್ರಿಯಾಗಿ ಒಂದು ತಿಂಗಳಾಯ್ತಾ ಬಂತು. ಡಿ.ಕೆ ಸಾಹೇಬ್ರೆ ಶಿಕ್ಷಣ ಇಲಾಖೆಗೆ ಇನ್ನ ಒಂದು ಹತ್ತಾರು ಸಮಸ್ಯೆಗಳಿದೆ. ಆದರೆ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಪರದಾಡ್ತಾ ಇರುವಂಥದ್ದು ಸಚಿವರೇ ಇಲ್ಲದೆ. ಪಠ್ಯ ಪುಸ್ತಕ, ಸಮವಸ್ತ್ರ, ಶೂಸ್ ಮತ್ತೆ ಸಾಕ್ಸ್ ವಿತರಣೆ ವಿಚಾರ. ಮಳೆಗಾಲದ ಹೊಸ್ತಿಲಲ್ಲಿ ಶಾಲಾ ಕಟ್ಟಡಗಳ ಸುರಕ್ಷತೆಯ ಚಿಂತೆಗೆ ಕಾಡ್ತಾ ಇದೆ. ದೂರದುಮ್ಮನಗಳನ್ನ ಕೇಳುವವರೇ ಇಲ್ಲದಂತಾಗಿರುವಂಥದ್ದು. ಇನ್ನು ಕಾರ್ಯಕ್ರಮಗಳು, ಯೋಜನೆಗಳ ಅನುಷ್ಠಾನದಲ್ಲಿ ಗೊಂದಲ ಉಂಟಾಗ್ತಾ ಇದೆ. ನೋಡಿ, ಸಚಿವರಿಲ್ಲದೆ ಸಮಸ್ಯೆಗಳನ್ನ ಕೇಳುವವರಿಲ್ಲ, ಪರಿಹಾರ ಕೊಡುವವರಂತೂ ಇಲ್ಲವೇ ಇಲ್ಲ. ಶಿಕ್ಷಣ ಸಚಿವರನ್ನ ನೇಮಿಸುವಂತೆ ಖಾಸಗಿ ಶಾಲಾ ಒಕ್ಕೂಟ ಈಗ ಒತ್ತಾಯವನ್ನ ಮಾಡ್ತಾ ಇದೆ. ಹೊಸ ಶಿಕ್ಷಣ ಮಂತ್ರಿಗೆ ಇಲಾಖೆ ಅರ್ಥವಾಗಲು 6 ತಿಂಗಳು ಬೇಕು. ಶಿಕ್ಷಣದ ಬಗ್ಗೆ ಅರಿವಿವರನ್ನೇ ಮಂತ್ರಿ ಮಾಡಿ ಅಂತ ಇಲ್ಲಿ ಮನವಿ ಮಾಡಲಾಗ್ತಾ ಇದೆ. ಮಂಡಲ ಬದಲಾವಣೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಅತಿ ದೊಡ್ಡ ಮಹತ್ವದ ಇಲಾಖೆ. ಇಡೀ ವ್ಯವಸ್ಥೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲೇ ಸಾವಿರಾರು ಸಮಸ್ಯೆಗಳಿದ್ದಾವೆ. ನಮ್ಮ ಸಮಸ್ಯೆಗಳಂತೂ ಎಂದಿಗೂ ಬಗೆಹರಿದಂತಹ ಸಮಸ್ಯೆಗಳಿದ್ದಾವೆ. ಇವತ್ತಿನ ದಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಶಿಕ್ಷಣ ಮಂತ್ರಿಗಳು ಇಲ್ಲದೆ ನಾವು ಪರದಾಟ ಮಾಡಬೇಕಾಗಿದೆ. ಅನೇಕ ಸಮಸ್ಯೆಗಳಿದ್ದಾವೆ. RTE ಗೊಂದಲ ಇದೆ, ಅಥವಾ ಸಾಫ್ಟ್ವೇರ್ಗಳು ಅಪ್ಡೇಟ್ ಆಗಿಲ್ಲ, ಇವತ್ತು ತಂತ್ರಾಂಶ ಉಪಯೋಗಿಸೋಕ್ಕೆ ಯೋಗ್ಯವಾಗಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ, ಆದಷ್ಟು ಬೇಗ ಮಂತ್ರಿಮಂಡಲದಲ್ಲಿ ಅದರಲ್ಲೂ ಶಿಕ್ಷಣ ಮಂತ್ರಿಗಳನ್ನ ನಮಗೆ ಒಂದಷ್ಟು ಕಲ್ಪಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ತುಂಬಾ ದೊಡ್ಡ ಸಮಸ್ಯೆಗೊಳಗಾಗ್ತೀವಿ. ಅದರಲ್ಲೂ ಕೂಡ ಇನ್ನು ಹೊಸ ಶಿಕ್ಷಣ ಮಂತ್ರಿಗಳು ಬಂದ್ರೆ ಇನ್ನು ಅವ್ರುಗಳಿಗೆ ಅರ್ಥ ಮಾಡಿಸೋ ಅಷ್ಟೊತ್ತಿಗೆ ನಮ್ದು ಮತ್ತೊಂದು 6 ತಿಂಗಳು ಹೋಗುತ್ತೆ. ಹಾಗಾಗಿ ಪ್ರಸ್ತುತ ಏನು ಪರಿಸ್ಥಿತಿ ಇದೆ ತಿಳಿದವರು ಅಥವಾ ಶಿಕ್ಷಣ ಕ್ಷೇತ್ರವನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವರಿಗೆ ಶಿಕ್ಷಣ ಮಂತ್ರಿಗಳು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ಇದ್ದಾರೆ. ಲಕ್ಷ್ಮಿ, ಏನು ಈಗ ಶಿಕ್ಷಣ ಸಚಿವರ ನೇಮಕ ಇನ್ನೂ ಆಗಿಲ್ಲ, ಅಂದರೆ ಡಿ.ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ತಿಂಗಳಾದರೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಲಕ್ಷ್ಮಿ, ಈಗಾಗ್ಲೇನು ನೂತನ ಸಚಿವರಾಗಿ ಮಂತ್ರಿಮಂಡಲ ಸಹ ಈಗ ಆಗಿರುವಂತದ್ದು. ಈಗ ಏನಿಲ್ಲ ಅಂತಂದ್ರು ಎಲ್ಲಾ ಸಚಿವರಿಗೂ ಸಹ ಸ್ಥಾನವನ್ನ ಕೊಡ್ಬೇಕಾಗಿತ್ತು. ಆಯಾ ಇಲಾಖೆಗೆ ಆಯಾ ಸಚಿವರನ್ನ ಮಾಡ್ಬೇಕಾಗಿತ್ತು. ಆದ್ರೆ ಸದ್ಯಕ್ಕೆ ಶಿಕ್ಷಣ ಇಲಾಖೆಗೆ ಇನ್ನೂ ಸಚಿವರು ಕಾಣ್ತಾ ಇಲ್ಲ, ಸಚಿವರು ಸಿಗ್ತಾ ಇಲ್ಲ ಅಂತ ಹೇಳಿ ಶಿಕ್ಷಕರಾಗಿರ್ಬೋದು, ಜೊತೆಗೆ ಖಾಸಗಿ ಶಾಲಾ ಒಕ್ಕೂಟದವರು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ಹೊಸ ವರ್ಷದ ಶೈಕ್ಷಣಿಕ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮಂತ್ರಿಗಳನ್ನ ನೇಮಕ ಮಾಡ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತವೆ, ಎಕ್ಸಾಮ್ಸ್ ಪ್ರಾಬ್ಲಮ್ಸ್ ಆಗ್ತಾ ಇರುವಂತದ್ದು, CET ಸಮಸ್ಯೆಗಳಾಗ್ತಾ ಇರುವಂತದ್ದು, ಸಾಕಷ್ಟು ಸಮಸ್ಯೆಗಳಿರ್ತವೆ. ಆದ್ರೆ ಈ ಎಲ್ಲಾ ದೂರುಗಳನ್ನು ನಾವು ಯಾರಿಗೆ ಹೇಳ್ಬೇಕು? ಯಾಕೆ ಅಂತಂದ್ರೆ ಇಲಾಖೆಗೆ ಸಚಿವರು ಇಲ್ಲ, ಇಲಾಖೆಗೆ ಮಂತ್ರಿಗಳು ಇಲ್ಲದೆ ಇರೋದ್ರಿಂದಾಗಿ ನಮ್ಮ ಸಮಸ್ಯೆಗಳು ಕೇಳೋರು ಯಾರು? ಯಾಕೆ ಹಿಂದೆಟ್ ಹಾಕ್ತಾ ಇದ್ದಾರೆ? ಕಳೆದ 1 ತಿಂಗಳಿಂದ ಸಿಎಂ ಸ್ಥಾನವನ್ನ ಪಡೆದಿದ್ರು ಸಹ ಡಿ.ಕೆ ಶಿವಕುಮಾರ್ ಅವರು ಯಾಕೆ ಸಚಿವರ ಸ್ಥಾನ ಶಿಕ್ಷಣ ಇಲಾಖೆಗೆ ಯಾಕೆ ಆಯ್ಕೆ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಈಗ ಕೇಳಿ ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ಏನು ಅಂತಂದ್ರೆ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಅಂತಂದ್ರೆ ಈಗ ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಪಠ್ಯಪುಸ್ತಕ, ಸಮವಸ್ತ್ರ, ಶೂ, ಸಾಕ್ಸ್ ಸೇರಿದಂತೆ ಸಾಕಷ್ಟು ಮಕ್ಕಳಿಗೆ ಇವೆಲ್ಲವನ್ನ ವಿತರಣೆ ಮಾಡೋದಿರುತ್ತೆ. ಈ ಹಿನ್ನೆಲೆಯಲ್ಲಿ ಜೊತೆಗೆ ಮಳೆಗಾಲ ಆರಂಭವಾದ್ರೆ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಸಾಕಷ್ಟು ಭಾಗಗಳ ಸಮಸ್ಯೆಗಳು ಸಹ ಆಗುವಂತದ್ದು. ಹಾಗಾಗಿ ಮಕ್ಕಳ ಹಿತದೃಷ್ಟಿ ಆಗಿರ್ಬೋದು, ಜೊತೆಗೆ
ಮಕ್ಕಳಿಗೆ ಯಾವುದು ಬೇಕು ಯಾವುದು ಬೇಡ ಯಾವ ರೀತಿಯಾಗಿ ಅಂದ್ರೆ ಒಂದಷ್ಟು ಗೈಡ್ ಲೈನ್ಸ್ ಆದ್ರೂ ಕೊಡೋದಕ್ಕೆ ಶಿಕ್ಷಣ ಸಚಿವರು ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಖಾಸಗಿ ಶಾಲಾ ಒಕ್ಕೂಟದವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿಎಂ ಅವರು ವೇಗವಾಗಿ ಶಿಕ್ಷಣ ಇಲಾಖೆಗೆ ಸಚಿವರನ್ನ ನೇಮಕ ಮಾಡ್ಬೇಕು. ಯಾಕೆ ಅಂತಂದ್ರೆ ನಮ್ಮ ದೂರುಗಳನ್ನ ನಾವು ಯಾರಿಗೆ ಹೇಳೋದು, ಸದ್ಯಕ್ಕೆ ನಮಗೆ ಸಮಸ್ಯೆಗಳಾಗ್ತಾ ಇದ್ದಾವೆ, ಇದನ್ನ ಯಾರ ಹತ್ರ ನಾವು ಗೊಂದಲಗಳನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಒಂದು. ಇದ್ರ ಜೊತೆಗೆ ಮುಖ್ಯವಾಗಿ ಗಮನಿಸಬೇಕಾಗಿರುವುದೇನು ಅಂತಂದ್ರೆ ಹೊಸ ಶಿಕ್ಷಣ ಮಂತ್ರಿಗಳನ್ನೇನಾದ್ರೂ ಇಲಾಖೆಗೆ ಆಯ್ಕೆ ಮಾಡಿದ್ರೆ ಆ ಮಂತ್ರಿಗಳಿಗೆ ಲಕ್ಷ್ಮಿ ಇಲಾಖೆ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ 6 ತಿಂಗಳ ಕಾಲ ಬೇಕಾಗುತ್ತೆ. ಇದಾದ ಬಳಿಕ ಅವರು ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಮಯ ಹಿಡಿಯುತ್ತೆ. ಹಾಗಾಗಿ ಶಿಕ್ಷಣ ಇಲಾಖೆಯ ಬಗ್ಗೆ ಜ್ಞಾನ ಇರುವಂತಹವರು, ಅದರ ಜೊತೆಗೆ ಅವರಿಗೆ ಗೊತ್ತಿರುವಂತವ್ರು ಆಗಿದ್ರೆ ಉತ್ತಮ ಅನ್ನುವಂಥದ್ದನ್ನ ಸಹ ಈಗ ಖಾಸಗಿ ಶಾಲಾ ಒಕ್ಕೂಟಗಳು ಮನವಿ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಲಕ್ಷ್ಮಿ ಬಾಗಲಕೋಟೆ ನಿಮ್ಮೆಲ್ಲ ಮಾಹಿತಿಗಾಗಿ.